ರಾಜ್ಯ ರಾಜಕಾರಣ ದಿನ ಕಳೆದಂತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುವಂತದ್ದು. ಬಿಕಾಸ್ ಕಾಂಗ್ರೆಸ್ನಲ್ಲಿ ಆ ರೀತಿಯಾದಂಥ ಬೆಳವಣಿಗೆಗಳು ಕಾಣಿಸ್ತಾ ಇದಾವೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹೈಕಮಾಂಡ್ ನಿರ್ಧಾರ ಅಂತ ಖರ್ಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅವರೇ ಎಐಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಅದು ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು. ಬದಲಾವಣೆ ಆಗೋದಿಲ್ಲ ಅಂತ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಜಸ್ಟ್ ಊಹಾಪೋಹ ಅಂತ. ಬಂಡೆ ರೀತಿ ಸರ್ಕಾರ ಇರುತ್ತೆ ಅಂತ ಸಿಎಂ ಸಂದೇಶವನ್ನ ಸಾರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಉಸ್ತುವಾರಿಯ ಸರಣಿ ಸಭೆಗಳು ಕೂಡ ಆಗ್ತಾ ಇರುವಂಥದ್ದು. ದೂರು ಸ್ವೀಕಾರವೋ ಅಭಿಪ್ರಾಯ ಸಂಗ್ರಹವೋ ಅನ್ನುವಂಥ ಕುತೂಹಲ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಬರಿತಾ ಇದ್ದಾರೆ. ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಮೀಟಿಂಗ್ ಮಾಡಲಿದ್ದಾರೆ. ಕುತೂಹಲ ಮೂಡಿಸಿರುವಂಥದ್ದು ಕೈ ಬೆಳವಣಿಗೆಗಳು, ಯಾವ ರೀತಿಯಾದಂಥ ನಿರ್ಧಾರಗಳಾಗ್ತವೆ, ಯಾವ ಕಾರಣಕ್ಕೋಸ್ಕರ ಈ ಸರಣಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ಕೇಳೋಣ. Any news that is circulated in the media about some leadership change etc. are only a figment of your imagination. This is an organizational exercise we are undertaking. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನ್ ಮಾಡಬೇಕು ಅದನ್ನು ನೋಡ್ತೇವೆ. ದಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problems. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಒಟ್ಟಲ್ಲಿ ಇಲ್ಲಿ ನೋಡೋದಾದ್ರೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಕಾಂಗ್ರೆಸ್ ಅಂತ ಅನ್ನಿಸ್ತಾ ಇಲ್ವಾ? ಬಿಕಾಸ್ ಆ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ. ಮತ್ತು ಒಂದು ಕಡೆ ಊಹಾಪೋಹ ಅಂತಾರೆ, ಇಲ್ಲ ಹೈಕಮಾಂಡ್ ನಿರ್ಧಾರ ಅಂತಾರೆ. ಯಾರು ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಇರ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇಲ್ಲ ಹೈಕಮಾಂಡ್ ನಾಯಕರು. ಅಲ್ಲೇ ಗೊಂದಲ ಸ್ಟಾರ್ಟ್ ಆಗಿರೋದು. ರಾಜಕಾರಣದಲ್ಲಿ ಯಾವುದು ಕೂಡ ಗ್ಯಾರಂಟಿ ಇಲ್ಲ. ಇವ್ರಿಗೆ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಯಾರು ಕೂಡ ಗ್ಯಾರಂಟಿ ಇಲ್ಲ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಇವತ್ತಿದ್ದ ನನ್ನ ಪರವಾಗಿದ್ದಂಥ ಶಾಸಕ ನಾಳೆ ನಿಮ್ಮ ಪರವಾಗಿ ಇರ್ಬೋದು. ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ, ಆಯಾ ಅನುಕೂಲಕ್ಕೆ ತಕ್ಕಂತೆ ಇವತ್ತು ರಾಜಕಾರಣ ನಡೀತಿರ್ತಕ್ಕಂಥದ್ದು. ಎಸ್, ಈಗ 1, 2, 3, 4 ಧ್ವನಿಗಳು, ಇವು 4 ಧ್ವನಿಗಳು 40 ಆಗಿ 40, 80 ಆಗಬಾರ್ದನ್ನ ಕಾರಣಕ್ಕಾಗಿ ಸುರ್ಜೇವಾಲಾರನ್ನು ಅನಿವಾರ್ಯವಾಗಿ ಹೈಕಮಾಂಡ್ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಇದು ಒಂಥರ ಶಾಸಕರ ಧ್ವನಿಗಳು, ಶಾಸಕರನ್ನ ಜೊತೆ ಚರ್ಚೆ ಮಾಡೋ ಮುಖಾಂತರ ಯಾವ ಸಚಿವರುಗಳು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ, ನಿಜವಾಗ್ಲೂ ಕೂಡ ಸರ್ಕಾರದ ಒಳಗಡೆ ಏನು ನಡೀತಿದೆ, ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಮೆಸೇಜನ್ನು ಹೈಕಮಾಂಡ್ಗೆ ತಲುಪಿಸ್ಲಿಕ್ಕೆ ಇದು ಅನುಕೂಲ ಅನ್ನೋ ಲೆಕ್ಕಾಚಾರ. ನಿಮಗೆ ಗೊತ್ತಿರಲಿ, ನಿನ್ನೆ ಖರ್ಗೆ ಆ್ಯಕ್ಚುಲಿ ಒಂದು ಸೂಕ್ಷ್ಮವಾಗಿ ಮಾತನಾಡಿದ್ರು. ನಾಯಕತ್ವ ಬದಲಾವಣೆ ಮಾಡೋದು ಅದು ಹೈಕಮಾಂಡ್ದು ಅಂತ ಹೇಳಿದ್ರು. ಅವರು ಕೂಡ ಎಐಸಿಸಿ ಅಧ್ಯಕ್ಷರು, ನಾನು ಎಐಸಿಸಿ ಅದು ನನ್ನ ಜವಾಬ್ದಾರಿ ಅಂತ ಹೇಳಬೇಕಿತ್ತು, ಬಟ್ ಹೈಕಮಾಂಡ್ ಅಂತ ಹೇಳಿದರು. ಹಾಗಾಗಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ಎಐಸಿಸಿ ಅಧ್ಯಕ್ಷರಲ್ಲ ಅವರು, ಒಂಥರ ಗೊಂಬೆ ಇದ್ದಂಗೆ ಅನ್ನೋ ರೀತಿಯಲ್ಲಿ ಒಂದು ಮಾತನ್ನು ಕೂಡ ಹೇಳಿದರು. ಎಸ್, ಕರ್ನಾಟಕದಲ್ಲಿ ಅನೇಕ ಸಚಿವರುಗಳು ಏನಾಗಿದೆ, ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಇಲಾಖೆಯ ಅವರ ಪಿ ಎಗಳಿರ್ತಕ್ಕಂಥದ್ದು, OSTಗಳೇ ಇವತ್ತು ಇಡೀ ಸರ್ಕಾರ ಅಂತಂದರೆ ಅವರ ಇಲಾಖೆಯನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಅದು ವರ್ಗಾವಣೆ ಇರ್ತಕ್ಕಂಥದ್ದು, ಮತ್ತೊಂದು ಇರ್ತಕ್ಕಂಥ. ಹಾಗಾಗಿ ಶಾಸಕರುಗಳಿಗೆ ಅಸಮಾಧಾನ ಆಗಿದೆ. ಅನೇಕ ಸಚಿವರುಗಳಿಗೆ ಇದು ಫಸ್ಟ್ ಟರ್ಮ್ ನಮಗೆ 2 ವರ್ಷ ತೆಗೆದಾಕ್ತಾರೆ. ಕೆಲವರು ಗೊತ್ತಿದ್ದಂಥವ್ರು ಏನು ಮಾಡಿದ್ರೆ ಧಾವಂತಕ್ಕೆ ಬಿದ್ದು ಈಗಾಗಲೇ ಹಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಬೇರೆ ಬೇರೆ ಡೀಲ್ಗಳನ್ನ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ, ಆಯಾ ಉಸ್ತುವಾರಿ ಜಿಲ್ಲೆಗಳಲ್ಲಿ ಶಾಸಕರಿಗೆ ಕಿಮ್ಮತ್ತು ಇಲ್ಲದೆ ಇರತಕ್ಕಂಥದ್ದು, ತಮ್ಮ ಬಾಲಬುಡುಕರಿಗೆ ಆಪ್ತರಿಗೆ ಕಿಮ್ಮತ್ತು ಕೊಡ್ತಿರ್ತಕ್ಕಂಥದ್ದು ಕೂಡ ಅನೇಕ ಶಾಸಕರಿಗೆ ಎಲ್ಲ ಕಡೆ ಸಿಟ್ಟು ಬಂದಿರತಕ್ಕಂಥದ್ದು. ಬಹುತೇಕ ನಿನ್ನೆ ಸುಮಾರು 25ರಿಂದ 30 ಜನರನ್ನು ಮಾತನಾಡಿಸಿದರೆ ಎಲ್ಲರೂ ಕೂಡ ಬಹುತೇಕ ಎಲ್ಲ ಸಚಿವರ ಮೇಲೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು CM DCM ಹೊರತುಪಡಿಸಿ, ಯಾಕಂದರೆ ಒಂದು ವೇಳೆ CM ಮತ್ತು DCM ಮೇಲೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಒಂದು ಸೆಕೆಂಡ್ ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ವೇಳೆ ಅವ್ರಿಗೆ ಹೇಳಿದರೆ ನಮಗೆ ಫ್ಯೂಚರ್ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹುತೇಕ ಎಲ್ಲ ಸಚಿವರ ಕಾರ್ಯವೈಖರಿ ಮೇಲೆ ನಿನ್ನೆ ಶಾಸಕರು ಗುಡುಗಿರ್ತಕ್ಕಂಥ ಈ ಕೆಲಸವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲೇ ಮಾಡಿದರೆ ಬಹುಶಃ BR ಪಾಟೀಲ್ ಅಂತವರು, ರಾಜು ಕಾಗೆ ಅಂತವರು ಬಹಿರಂಗವಾಗಿ ಸರ್ಕಾರಕ್ಕೆ ಮುಜುಗರವನ್ನು ತರ್ತಿಲ್ಲ ಅಂತ ಹೇಳ್ಬೋದಿತ್ತು. ಮಧು, ಇಲ್ಲಿ ಶಾಸಕರ ಸಮಸ್ಯೆ ಆಗಿದ್ರೆ, ಕ್ಷೇತ್ರದ ಸಮಸ್ಯೆ ಆಗಿದ್ರೆ, ಅಥವಾ ಸಚಿವರದೇ ಸಮಸ್ಯೆ ಏನಾದರೂ ಆಗಿದ್ರೆ ಮುಖ್ಯಮಂತ್ರಿಗಳು ಆಲಿಸಬೇಕು. ಅದನ್ನು ಬಿಟ್ಟು ಹೈಕಮಾಂಡ್ ನಾಯಕರೇ ಇಲ್ಲಿ ಬಂದು ಆಲಿಸ್ತಾ ಇದ್ದಾರೆ ಅಂದರೆ ಏನು ಇಂಡಿಕೇಟ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಕಂಪ್ಲೀಟ್ ಆಗಿ ವೀಕ್ ಆಗಿದ್ದಾರೆ ಅಂತನಾ, ಅಥವಾ ಅವರ ಆಡಳಿತ ಕೈ ತಪ್ಪಿದೆ ಅಂತ ಅನ್ಕೊಳ್ಬೇಕಾ, ಅಥವಾ ಮುಖ್ಯಮಂತ್ರಿಗಳಿಗಿಂತ ನಾವೇ ಮೇಲು, ನಾನೇ ಅನ್ನುವಂಥದ್ದು ಏನಾದರೂ ಸಂದೇಶ ಕೊಡ್ಲಿಕ್ಕೆ? ಎಲ್ಲವೂ ಕೂಡ ಅಡಗಿದೆ ಅಲ್ಲಿ. ಯಾಕಂದರೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತಂದ್ರೂ ಕೂಡ ನೀವು ಹೇಳಿದಂತೆ ಸಿದ್ದರಾಮಯ್ಯ ಅವರ ಒಂದು ಕೈ ಮೀರಿ ಹೋಗಿದೆ. ಸೊ DK ಶಿವಕುಮಾರ್ ಅವರ ಪರವಾಗಿ ಕೂಗು ಜಾಸ್ತಿ ಆಗ್ತಿರಬಹುದೇನೋ, ಅಥವಾ ಅಂಥದ್ದು
ಅಂಥದ್ದೊಂದು ದಿನ ಬರ್ತಿದೆಯೋ ಅನ್ನೋ ಸಂದೇಹಗಳಿಗೆ ಪೂರಕವಾಗಿ ಅನುಗುಣವಾಗಿ ಇಂತಹ ಬೆಳವಣಿಗೆಗಳು ನಡೀತಾ ಇರೋದು. ಸುರ್ಜೇವಾಲಾ ಬಂದ ತಕ್ಷಣ ಮೀಡಿಯಾ ಮುಂದೆ ಬೈಟ್ ಹಿಡಿದ್ರೆ ಹೇಳ್ತಾರೆ, ಮೈಕ್ ಹಿಡಿದ್ರೆ, ಸೊ ಇದೆಲ್ಲ ಮೀಡಿಯಾದ ಕಪೋಲ ಕಲ್ಪಿದೆ, ಇದು ಎಂಥದ್ದು ಇಲ್ಲ, ಇವೆಲ್ಲ ಸಂಘಟನಾತ್ಮಕವಾಗಿ ಸಂಘಟನೆಯ ಭಾಗವಾಗಿ ನಡೀತಾ ಇರುವಂತಹ ಸಭೆಗಳು ಅಂತ. ಸರಿ, ಸಂಘಟನೆ ಭಾಗವಾಗಿ ನಡೀತಿರ್ಬೇಕಾದ್ರೆ 100 ಜನ ಏನು ಬೆಂಬಲ ಇದೆ, 100 ಜನ ಶಾಸಕರು ಬೆನ್ನಿಗಿದ್ದಾರೆ. ಸೊ ಶಿವಕುಮಾರ್ ಅವರಿಗೆ ಅಂಥದ್ದೊಂದು ಸಂದರ್ಭ ಬಂದಿದೆ ಅಂತ ಇಕ್ಬಾಲ್ ಹುಸೇನ್ ಅವರು ಸುರ್ಜೇವಾಲಾ ಬಂದಿರೋ ಟೈಮಲ್ಲೇ ಹೆಂಗೆ ಹೇಳ್ತಾರೆ. ಮತ್ತೆ ಖರ್ಗೆ ಅವರು ಒಂದು ರೀತಿ ಈಗ ಟ್ರೋಲ್ ಆಗ್ತಾ ಇದ್ದಾರೆ, ಪಟೇಲ್ ಹೇಳಿದಂತೆ ಬಿಜೆಪಿ ಮತ್ತು ಹೈಕಮಾಂಡ್ ಹೇಳುತ್ತೆ ಅಂತ. ಸೊ ಹೈಕಮಾಂಡ್ ಅವರ ಬಹುಶಃ ಸುಮಾರು ದಶಕಗಳಿಂದ ಅದು ಅಭ್ಯಾಸ ಆಗಿರುತ್ತಲ್ಲ, ರಾಜ್ಯದಲ್ಲಿ ಇದ್ದು ರಾಜ್ಯ ನಾಯಕ ರಾಜ್ಯ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಅವರೇ ಡಿಸೈಡಿಂಗ್ ಫ್ಯಾಕ್ಟರ್ ಕೂತಾರೆ. ಅಟ್ಲೀಸ್ಟ್ ಅದನ್ನಾದ್ರೂ ಹೇಳದೆ ಹೋಗಿದ್ರೆ ಸ್ವಲ್ಪ ನಿನ್ನೆ ತಾಳ ಮೇಲೆ ಹೇಳ್ದಿರಂಗೆ ಸುರ್ಜೇವಾಲಾ ಒಂದು ಮಾತಾಡ್ತಾರೆ, ಇವರೊಂದು ಮಾತಾಡ್ತಾರೆ, ಖರ್ಗೆ ಅವರು ಅಲ್ಲಿ ನೋಡಿದ್ರೆ ಡಿ ಕೆ ಬಣದಲ್ಲಿ ಒಬ್ಬ ಇಕ್ಬಾಲ್ ಹುಸೇನ್ ಒಬ್ರು ಮಾತಾಡ್ತಾರೆ, ನಿನ್ನೆ ಮಾಗಡಿ ಬಾಲಕೃಷ್ಣ ಕೂಡ ಮಾತನಾಡುವಂಥ ಅವಕಾಶ ಟೈಮ್ ಬಂದಿದೆ ಅನ್ನೋ ರೀತಿ. ಸೊ ಏನೂ ಇಲ್ಲ, ಬರೀ ಸಂಘಟನಾತ್ಮಕ ಸಭೆಗಳು ಅಂತಂದ್ರೆ ಶಾಸಕರು ಮತ್ತು ಸಚಿವರ ನಡುವಿನ ಸಮನ್ವಯ, ಶಾಸಕರು ಮತ್ತು ಸಿದ್ದರಾಮಯ್ಯ ನಡುವೆ ಅಂದರೆ CM DCM ನಡುವಿನ ಸಮನ್ವಯತೆಗೆ ಉಸ್ತುವಾರಿ ಅವರು ಸಭೆ ಮಾಡೋದೇನಿದೆ ಪಕ್ಷದ ಕಚೇರಿಯಲ್ಲಿ ಮಾಡ್ಬೋದು, ಅಥವಾ ಯಾವ ಬ್ಲಾಕ್ ಮಟ್ಟದಲ್ಲಿ ಯಾವ ಸಭೆಗಳು ಮಾಡಬೇಕು, ಸಮಾರಂಭಗಳು ಮಾಡಬೇಕು, ದಲಿತ ಸಮಾವೇಶ, ಹಿಂದ ಸಮಾವೇಶ ಅಂತ ಏನೇನೋ ಮಾತನಾಡ್ತಾರೆ, ಅಂಥದ್ದಕ್ಕೇನೋ ಮಾಡಿದ್ರೆ ಸಭೆಗಳನ್ನ ಓಕೆ. ಸೊ ಅಸಮಾಧಾನ ಯಾಕಾಗಿದೆ, 4 ಜನ ಆಗಿರೋದು 40 ಜನ, 40 ಜನ ಆಗಿರೋದು 80 ಜನ ಆದರೆ ಈಗಾಗಲೇ ಹೋಗ್ತಾ ಇರುವಂಥ ಮರ್ಯಾದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಮತ್ತು ದೇವರಾಜ ಅರಸು ರೀತಿ ನಾನು ದೀರ್ಘಕಾಲೀನ ಒಂದು ಆಡಳಿತವನ್ನು ಮಾಡ್ತೀನಿ ಅಂದ್ಕೊಂಡಿದ್ದಂಥ CM ಅವ್ರಿಗೆ ದೇವರಾಜ ಅರಸು ಅವರನ್ನು ಕೂಡ ಕೆಳಗಿಡಿಸಿ ಅಥವಾ ಅವರು ಹೋದಂಥ ಸಂದರ್ಭದಲ್ಲಿ ಗುಂಡೂರಾವ್ ದಿಢೀರ್ ಪ್ರತ್ಯಕ್ಷ ಆದರು ಅನ್ನುವಂಥದ್ದು ಗೊತ್ತಿರುವಂಥ ಇತಿಹಾಸ ಎಲ್ಲರಿಗೂ. ಸೊ ಈಗಲೂ ಕೂಡ DK ಶಿವಕುಮಾರ್ ಬರೋಕ್ಕೆ ಸಾಧ್ಯತೆಯೇ ಇಲ್ಲ ಅಂತಲ್ಲ. ಸೊ ಬರುವಂಥ ಸಾಧ್ಯತೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಮತ್ತು ಅವರ ಒಂದು ಔದಾರ್ಯತೆ ಅಥವಾ ಅವ್ರಿಗಾಗುವಂಥ ಹ್ಯುಮಿಲಿಯೇಷನ್, ಅಕಸ್ಮಾತ್ ಔದಾರ್ಯವಾಗಿ ಕೆಳಗಡೆ ಇರಲಿಲ್ಲ ಅಂದರೆ ಯಾವ ರೀತಿ ಅನ್ನೋದಕ್ಕೆ ಕುತೂಹಲ ಇರುವಂಥದ್ದು ಮತ್ತು ವೇದಿಕೆ ಸೆಟ್ ಮಾಡ್ತಾ ಇರೋದು. ಸೊ ಅಲ್ಲಿ ಕರೆದಿರುವಂಥ ಶಾಸಕರುಗಳು ನೋಡಿ, ಯಾರ್ಯಾರು ಹೊಸ ಶಾಸಕರುಗಳು ಸುಮಾರು ಜನ ಇದ್ದಾರೆ, ಕೃಷ್ಣಪ್ಪ ಅಂತವ್ರು, ಹ್ಯಾರಿಸ್ ಅಂತವ್ರು, ಕೆಲವ್ರನ್ನ ಹಿರಿಯ ಶಾಸಕರುಗಳನ್ನ ಬಿಟ್ಟು ಬಹುತೇಕ ಅನಿಲ್ ಚಿಕ್ಕಮಾದು ಅಂತವ್ರು, ಈ ರೀತಿ ಪ್ರದೀಪ್ ಈಶ್ವರ್ ಅಂತವ್ರು, ಅಂದ್ರೆ 2ನೇ ತಲೆಮಾರಿನ ನಾಯಕರನ್ನು ಬಿಟ್ಟು 3ನೇ ತಲೆಮಾರಿನ ಶಾಸಕರಿಗೆ ಯಾಕೆ ಕೈ ಹಾಕಿದ್ದಾರೆ. ಸೊ ಕೃಷ್ಣ ಬೈರೇಗೌಡ ಅಂತವ್ರು ಯಾವತ್ತಿದ್ರು ಪಕ್ಷದ ಪರವಾಗಿರ್ತಾರೆ, ಅಥವಾ ಹಿರಿಯ ಶಾಸಕರುಗಳು ಸಚಿವರುಗಳು ಜೊತೆಗಿದ್ದೇ ಇರ್ತಾರೆ. ಸೊ ಪಾರ್ಟಿಯ ಜೊತೆ ನೀವು ಇರ್ತೀರಾ ಅಥವಾ ನಾಯಕತ್ವದ ಜೊತೆ ಇರ್ತೀರಾ, ಅದನ್ನ ಕನ್ಸಿಡರ್ ಮಾಡಿ ಅನ್ನುವಂಥ ಒಂದು ಸೂಕ್ಷ್ಮವಾದ ಮೆಸೇಜ್ ಅನ್ನ ಕೊಟ್ಟು ಅವರನ್ನು ಕೂಡ ಮೆಂಟಲಿ ಪ್ರಿಪೇರ್ ಮಾಡಿ ಜನಪ್ರಿಯತೆ ವರ್ಸಸ್ ಹೈಕಮಾಂಡ್ನ ಒಂದು ಶಿಸ್ತು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ನೋಡ್ತಿದ್ಯಾ ಆ ಫಾರ್ಮುಲಾನ ಅನ್ನೋದರ ಮೇಲೆ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಂತಿದೆ. ಮಧು ಹಾಗೆ ಪಟೇಲ್ ಜಾಯ್ನ್ ಆಗಿ ವಿಶ್ಲೇಷಣೆ